ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನಿಮ್ ಚಿಕ್ಕಪ್ಪ ಮತ್ತೆ ಬರ್ತಿದಾರಾ? ಹೋದ್ಸಲ ಚಿಪ್ ಕೊಟ್ಟಿದ್ದಾಯ್ತು, ಈ ಸಲ ಚಮ್ ಕೊಡಕ್ ಬರ್ತಿದಾರೇನೋ. ಗಂಡನ್ ಚಿಕ್ಕಪ್ಪ ನಾಳೆ ಮನೆಗೆ ಬರ್ತಿದ್ದಾರೆ, ಮಧುರನ್ನ ನಿಮ್ ಮನೇಲಿ ಇರಿಸ್ಕೋಬೇಕಾಗಿತ್ತು. ನನ್ ಸೊಸೆನ ಎಲ್ಲಿ ಕಳ್ಸಿದ್ಯಾ? ಎದುರು ಮನೆಗೆ. ಅವ್ರ ಮನೆಗೆ ಹೋಗಿದ್ದಾಳೆ ಚಿಕ್ಕಪ್ಪ. ರಾತ್ರಿ ನೀನು ನನ್ನ ದುಶ್ಮನ್ ಮಧು ಜೊತೆ ಡೂಯೆಟ್ ಹಾಡ್ತಾ ಇದ್ದದನ್ನ ನಾನು ಕಣ್ಣಾರ ನೋಡ್ದೆ. ಹಲೋ ಬಾಬಣ್ಣ, ಯಾಕೆ ಪೆನ್ಷನ್ ಮಾಡ್ಕೊಂಡ್ ಮಾತಾಡ್ತಾ ಇದ್ದೀರಿ? ಅದು ಪೆನ್ಷನ್ ಅಲ್ಲ ಕಮ್ಮೆ, ಟೆನ್ಷನ್. ಹೇಳಿದ್ರೆ ಚಾಡ ಅದನ್ನ ಯಾಕೆ ಮಾಡ್ಕೊಂಡಿದ್ದೀರಿ? ಗಂಡ್ಸು ಅಂದ್ಮೇಲೆ 100 ಟೆನ್ಷನ್ ಇರುತ್ತೆ, ಅದನ್ನೆಲ್ಲ ನಿಂತ ಹೇಳ್ಕೊಳಕದ್ದ? ನಿಂಗೆ ಹೇಳಿದ್ರು ಅರ್ಥ ಆಗಲ್ಲ ಕಂಬಿಡು. ಯಾಕೆ ಅರ್ಥ ಆಗಲ್ಲ? ನನ್ಗೆಲ್ಲ ಅರ್ಥ ಆಯ್ತದೆ ಅಂತ ನಮ್ಮ ಅತ್ತೆವ ಹೇಳ್ತಿರ್ತಾರೆ. ಅದೇನು ಅಂತ ಹೇಳಿ ನಾ ಅರ್ಥ ಮಾಡ್ಕತೀನಿ. ಯಾರು ಇದೆ ಕಂಬಿಡಮ್ಮೆ, ನೀ ಹೆಂಗಿದೆ ಹೇಳು. ನಾ ಚೆನ್ನಾಗಿವ್ನಿ, ಆದ್ರೆ ನೀವೇ ಯಾಕೋ ಚೆನ್ನಾಗಿಲ್ಲ ಅನಿಸ್ತದೆ. ಅದೇನಾಯ್ತು ಅಂತ ಹೇಳಿ. ಅಮ್ಮೆ ಪುಟ್ಮಲಿ, ಅಪರೂಪಕ್ಕ ನಿಮ್ಮ ಮೌನಟ್ಟಿಗೆ ಹೋಗಿದೆ, ಒಂದೇ ದಿನಕ್ಕೆ ವಾಪಸ್ ಬಂದ್ಬಿಟ್ರೆ ನಿಮ್ಮ ಅಪ್ಪ ನನ್ನ ಮಾನ ಮರ್ಯಾದೆನ 3 ಕಾಸು ಕರಾಜ್ ಹಾಕ್ಬಿಡ್ತಾರೆ. ಬಾಬಣ್ಣ ಅದೇನಾಯ್ತು ಅಂತ ಹೇಳಿ, ಇಲ್ಲ ಅಂದ್ರೆ ಈಗ್ಲೇ ಉದಯಂಗ ಬಸ್ ಹತ್ತ ಬೆಂಗಳೂರು ಬಂದ್ಬಿಡ್ತೀನಿ. ಶಂಕೇಶ್ವರ, ಯಾನಂತ ಹೇಳಪ್ಪ, ರಾತ್ರಿ ನಡೆದಿರೋದನ್ನ ಇವಳ್ತ ಹೇಳ್ಬಿಟ್ರೆ ನನ್ನ ಕಥೆ ಅಷ್ಟೇ. ಬಾಬಣ್ಣ ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಆಮೇಲೆ ಪುಟ್ಮಲಿ, ನೆನ್ನೆ ರಾತ್ರಿ ಅದು ಯಾವ್ದು ಕೆಟ್ಟ ಕನ್ಸು ಬಿದ್ದಿತ್ತು ಕಮ್ಮೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಿ. ಅದಕ್ಕೆ ನಿಂತವ್ ಸರಿಯಾಗಿ ಮಾತಾಡಕ್ ಆಯ್ತಾನೆ ಇಲ್ಲ. ಯೋಚನೆ ಮಾಡುವಂತ ಕನ್ಸೇನ್ ಬಿತ್ತು, ಅದೇನು ಅಂತ ಹೇಳಿ ನಾನು ಯೋಚನೆ ಮಾಡ್ತೀನಿ. ನೀವ್ ಒಬ್ರೇ ಯಾಕೆ ಯೋಚನೆ ಮಾಡಿರಿ? ಆಮೇಲೆ ಪುಟ್ಮಲಿ, ಅದನ್ನ ನೀನ್ ಇಲ್ಲಿ ಬರ್ತದೆ ಅಲ್ಲ, ಆಮೇಲೆ ಹೇಳ್ತೀನಿ. ನೀನು ಚಂದಾಗ ನಿದ್ದೆ ಮಾಡಿದಾಯ್ತಾನೆ. ನೀವಿಲ್ದೆ ನಾನು ಹೆಂಗ್ ನಿದ್ದೆ ಮಾಡ್ಲಿ ಬಾಬಣ್ಣ? ನಿಮ್ ಗೊರಕೆ ಶಬ್ದಕ್ಕೆ ಹೋದ್ರೆ ನಂಗೆ ನಿದ್ದೆನೆ ಬರ್ಲಿಲ್ಲ. ನೀವು ಹೀಗೆ ಬಂದ್ಬಿಡಿ. ನನ್ನನ್ನ ನಿಮ್ಮ ಅಪ್ಪ ಅಳಿಯ ಅಂತ ಒಪ್ಪುಗಳವರೆಗೂ ಅಟ್ಟಿಗೆ ಕಾಲು ಇಡಲ್ಲ. ಕಾಲ್ ಬೇಡ, ಕೈ ಇಡಿ. ಅದನ್ನೇ ನಿಮ್ ಪಾದ ಅಂತ ತಿಳ್ಕೊಂಡು ಪೂಜೆ ಮಾಡಿ ಒಳಗ್ ಕರ್ಕತ್ತೀವಿ. ಮಾಡ ಪೂಜೆನ ನೆಟ್ಟಗೆ ಮಾಡಿದ್ರೆ ಕೊಂಗಾಳಿ ಮಲ್ಲಪ್ಪ ಇಷ್ಟೊತ್ತಿಗಾಗಲೇ ಒಳ್ಳೆ ಫಲ ಕೊಟ್ರನು. ಸರಿ, ಫೋನ್ ಇಡು, ನಾಳೆ ಮಾಡ್ತೀನಿ. ಬಾಬಣ್ಣ, ಐ ಲವ್ ಯು. ಲವ್ ಯು. ಬಾಯ್ ಬಾಯ್. ಏನ್ ಗೌಡ್ರೆ, ತಿಗ್ಣೆ ಔಷಧಿ ಹೊಡೆದಿರೋ ತರ ಮುಖ ಮಾಡ್ಕೊಂಡ್ ಕೂತಿದ್ದೀರಾ? ಅಲ್ಲೇ ನನ್ನ ಮುಖನ ಹೆಂಗಾರು ಮಾಡ್ಕೊಂಡಿರ್ತೀನಿ. ತಾವು ಬಂದ ವಿಷಯ ಹೇಳಿ. ಇನ್ನೇನಕ್ಕೆ ಬರ್ಲಿ, ನನ್ನ ಹೆಂಡತಿ ನೋಡಕ್ ಬಂದೆ. ಯಾಕ ನಿನ್ನೆ ರಾತ್ರಿ ಡುಯೆಟ್ ಆಡಿ ಸಾಕಾಗ್ಲಿಲ್ವಾ? ಎಕ್ಸ್ಕ್ಯೂಸ್ ಮೀ, ಎಸ್, ನಾನು ಡ್ಯೂಯೆಟ್ ಆಡಿದ್ದು ನನ್ನ ಹೆಂಡತಿ ಜೊತೆ. ನೀವು ಪುಟ್ಮಲಿಯವ್ರ ಜೊತೆ ಡ್ಯೂಯೆಟ್ ಆಡಿದ್ರೆ ನಾನು ಹೀಗೆ ಕೇಳ್ತೀನೇನ್ರಿ? ನಾನು ನಮ್ಮಟ್ಟಿ ಬೆಡ್ರೂಮ್ ಅಲ್ಲಿ ಡುಯೆಟ್ ಆಡ್ತೀನಿ ಹೊರ್ತು ಕಂಡವ್ರ ಒಟ್ಟಿಗೆ ಹೋಗ್ಬಿಟ್ಟು ಅವ್ರ ಬೆಡ್ರೂಮ್ ಅಲ್ಲಿ ಡುಯೆಟ್ ಆಡಲ್ಲ. ಗೌಡ್ರೆ, ನಿನ್ನೆ ರಾತ್ರಿ ಯಾಕಿಬ್ರು ಸುಮ್ಮನಾಗ್ಬಿಟ್ರಿ? ಏನಾಯ್ತು? ಸೋಮಿಸ್ಬಿಡಿ ಮಧುರವ್ರ, ನನ್ನ ನಡಿಬಾರ್ದು ನಡೆದೋಗ್ಬಿಟ್ಟದೆ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ, ನೀವ್ಯಾನು ತಲೆಗಚ್ಕೋಬೇಡಿ, ಎಲ್ಲ ಅಣ್ಣಪ್ಪನವ್ರಿಂದಲೇ. ಗೌಡ್ರೆ ಏನ್ ಮಾತಾಡ್ತಿದ್ರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅದನ್ನ ನಾನು ಹೇಳ್ತೀನಿ ಡಾರ್ಲಿಂಗ್. ನಿನ್ನೆ ರಾತ್ರಿ ನಾವಿಬ್ರು ರೂಮಲ್ಲಿ ಇದ್ದದನ್ನ ಈ ಗೌಡ್ರು ಕದ್ ನೋಡ್ಬಿಟ್ಟಿದ್ದಾರೆ. ಗೌಡ್ರೆ, ನೀವ್ ಇಂಥ ಕೆಲಸ ಮಾಡ್ತೀರಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಗಂಡ ಹೆಂಡತಿ ರೂಮಲ್ಲಿ ಇರುವಾಗ ಕದ್ದು ನೋಡ್ಬಾರ್ದು ಅನ್ನೋ ಪರಿಜ್ಞಾನ ಇಲ್ವಾ? ನಾ ಏನ್ ಮಾಡ್ಲಿ ಮಧುರವ್ರ, ನನ್ನ ಪರನ ಮನಿ ಕಂಡಿದ್ನ ಡುಯೆಟ್ ಆಡೋ ಸದ್ದು ಕೇಳಿಸ್ತು. ಎದ್ ನೋಡಿದ್ರೆ ನನ್ನ ಬೆಡ್ರೂಮ್ಲಿ. ನಾವಿಬ್ರು ರೂಮಲ್ಲಿ ಇದ್ದದನ್ನ ಇವ್ರು ಮಾತ್ರ ಅಲ್ಲ, ನಮ್ ಚಿಕ್ಕಪ್ಪನ ನೋಡ್ಬಿಟ್ಟಿದ್ದಾರೆ. ನನ್ನ ಮೇಲೆ ಕೋಪ ಮಾಡ್ಕೊಂಡು ಯಾವ ಆಸ್ತಿನೂ ಕೊಡಲ್ಲ ಅಂತಿದ್ದಾರೆ. ಜಾನಿ, ನಾನು ನಿಮಗೆ ಅದಕ್ಕೆ ಹೇಳಿದ್ದು ನೀವು ಇಲ್ಲಿ ಇರಬೇಡಿ ಅಂತ. ಈಗ ನೋಡಿ ನಮ್ ಪ್ಲಾನ್ ಎಲ್ಲ ಹಾಳಾಗೋಯ್ತು. ಸಾರಿ, ಐ ಆಮ್ ವೆರಿ ಸಾರಿ. ಆತರ ಪಟ್ಟೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ಹೇಳೋದು ತಡ್ಕೊಂಡವನು ಪಡ್ಕತಾನೆ ಅಂತ. ಗೌಡ್ರೆ ಏನೇನೋ ಮಾತಾಡ್ಬೇಡಿ, ಮೊದ್ಲೇ ಈ ವಿಷಯ ಕೇಳಿ ನನ್ ತಲೆ ಕೆಟ್ಟೋಗಿದೆ. ಸ್ಟ್ರಾಂಗ್ ಕಾಫಿ ಮಾಡ್ಕೊಡ್ತೀರಾ? ಮಧುರವ್ರೆ, ನನಗಿಂತ ಅಣ್ಣಪ್ಪನವ್ರು ಶಾನೆ ಪಸಂದ ಕಾಫಿ ಮಾಡ್ತಾರೆ. ಅವ್ರು ಮಾಡೋ ಕಾಫಿನ ಕುಡಿದು ಬಿಟ್ರೆ ಪಟ್ಟಂತ ತಲೆನ ಹೊಂಟೋಗ್ಬಿಡ್ತದ. ಇನ್ನಿ ಅರ್ಥವಾಯ್ತು ಬಿಡಿ. ನೋಡ್ರೆ, ನನ್ಗೊಂದು ಲೋಟ ಸ್ಟ್ರಾಂಗ್ ಕಾಫಿ. ನಿಮಗೆ ಕಾಫಿ ಅಲ್ಲ, ಬಿಸಿನೀರ್ನು ಕೊಡಲ್ಲ. ಜಾನಿ, ಮುಂದೇನ್ ಮಾಡೋದು? ಇಷ್ಟೆಲ್ಲ ಆದ್ಮೇಲೆ ನಿಮ್ ಚಿಕ್ಕಪ್ಪ ಸುಮ್ಮನಿರ್ತಾರ? ಡೋಂಟ್ ವರಿ ಡಾರ್ಲಿಂಗ್, ಈ ಜಾನಿ ಬ್ರೈನು ಬುಲೆಟ್ ಟ್ರೈನ್ಗಿಂತ ಸ್ಪೀಡು. ಹೇಗಾದ್ರೂ ಮಾಡಿ ನಮ್ಮ ಚಿಕ್ಕಪ್ಪನ ಆಸ್ತಿ ಎಲ್ಲ ನನ್ನ ಹೆಸರು ಬರೋ ಹಾಗೆ ಮಾಡೇ ಮಾಡ್ತೀನಿ. ಚಿಕ್ಕಪ್ಪನವ್ರೆ, ಯಾನ್ ಕರ್ದದು? ಹೀಗೆ ನಾ ತಂಗಿ ನೋಡ್ಕೊಳ್ಳೋದು? ನನಗ್ಯಾರಿಲ್ಲಿ ತಂಗಿ ಇದ್ದರು? ನನಗಿಲ್ಲಿ ಎಲ್ಲ ಬ್ಯಾರೆ ಥರ. ಇದೇನು ಹೀಗೆ ಹೇಳ್ತೀಯ? ನನ್ನ ಸೊಸೆ ನಿಂಗೆ ತಂಗಿತಾನೆ, ಅದೇ ಬೇರೆ ಆಗ್ತಾರೆ.
ಅಲ್ಲ ನಿಮ್ಮ ಸೊಸೆ ನಂಗೆ ಯಾಕೆ ತಂಗಿ ಅದಾರು ಅವ್ರು ನಾನು ನೋಡೇ ಇಲ್ಲ ಅದ್ಯಾರು ಕರ್ಸಿ ನೋಡ್ಬಿಟ್ಟು ತಂಗಿ ಆಗ್ಬೇಕು ಅದು ಏನಾಗಬೇಕು ಅಂತ ಹೇಳ್ತೀನಿ. ಸರಿ ಬಿಡು, ನಿನ್ನೆ ಕುಡ್ದಿದ್ದೆ ನಿಂಗೇನು ಉಳಿದಿಲ್ಲ ಅಂತ ಕಾಣುತ್ತೆ. ಈಗ ಯಾಕೆ ಕರೆಸ್ತೆ ಅಂದ್ರೆ ನಾನು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಬೇಕು. ನೀವು ನನಗೆ ಪ್ರಶ್ನೆ ಕೇಳ್ಬಿಟ್ರೆ ಸಿಕ್ಕರಲ್ಲ ಪ್ರಶ್ನೆ ಕೇಳೋಗ ಆಗ್ಬಿಟ್ರು. ಯಾಕೋ ನಾನೇ ಬರವೇ ಸರಿ ಇಲ್ಲ. ಕೇಳಿ ತಟ್ಟಂತ ಕೊಡಿದ್ರು ಪಟ್ಟಂತ ಉತ್ತರ ಕೊಟ್ಬಿಡ್ತೀನಿ. ನಿಂಗೆ ಯಾವ್ದಾದ್ರು ದೌರ್ಬಲ್ಯ ಇದೆಯಾ? ಚಿಕ್ಕಪ್ಪನವ್ರು ಹಿಂಗೆ ಕೇಳ್ಬಿಟ್ರಿ ಮೋಟ್ರ್ ಇಲ್ದೆ ನೀರ್ನ ಹಂಗೆ ಮ್ಯಾಲ್ ಕೆತ್ತು ಬಿಡ್ತೀನಿ. ಅಷ್ಟು ಫಿಟ್ ಅಂಡ್ ಫೈನ್ ಆಗವ್ನಿ. ನಗದು ಬಿತ್ತು ನಿನ್ ಫಿಟ್ನೆಸ್ಗೆ. ಅಷ್ಟೆಲ್ಲ ಆರೋಗ್ಯವಾಗಿದೆ ಅಂತ ಹೇಳ್ಕೊಳ್ಳೋನು ನಿನ್ ಹೆಂಡ್ತಿನ ಯಾಕೆ ನಿನ್ ಕಂಟ್ರೋಲ್ ಇಟ್ಕೊಂಡಿಲ್ಲ? ಚಿಕ್ಕಪ್ಪನವ್ರೆ ನನ್ನ ಹೆಂಡ್ರನ್ನ ನಾನು ಕಂಟ್ರೋಲ್ ಇಟ್ಕೊಂಡಿಲ್ಲ ಅಂತ ಯಾರು ಹೇಳ್ದವ್ರು ನಿಮ್ಗೆ? ನಾನು ಕಣ್ಣಲ್ಲಿ ತೋರಿಸಿದ್ದನ್ನ ಅವಾಗ ಕಣ್ಣಿಗೆ ಹೊತ್ಕೊಂಡ್ ಮಾಡ್ತಾಳೆ. ನಿನ್ನೆ ರಾತ್ರಿ ನಿನ್ ಹೆಂಡ್ತಿ ನನ್ನ ಮಗ ನಾಲಾಯಕ್ ಜಾನಿ ಜೊತೆ ಇದ್ದಿದ್ದನ್ನ ನನ್ನ ಕಣ್ಣಾರ ನೋಡ್ದೆ. ಚಿಕ್ಕಪ್ಪನವ್ರೆ ನೀವು ಯಾವ ಹೆಂಡ್ರ ಬಗ್ಗೆ ಹೇಳ್ತಾ ಇದ್ದಾರಿ? ಇನ್ ಯಾರ ಹೆಂಡತಿ ಬಗ್ಗೆ ಹೇಳಿ? ನಿನ್ನ ಹೆಂಡತಿ ಬಗ್ಗೆ ಹೇಳ್ತಾ ಇರೋದು. ಗೊತ್ತಾಯ್ತು ಬಿಡಿ ಚಿಕ್ಕಪ್ಪನವ್ರೆ, ನೀವು ಒತ್ತಾರೆ ಹಾಲು ಕುಡಿಯೋ ಬದಲು ಹಾಲು ಕುಡಿದು ಬಿಟ್ಟಿದ್ದೀರಿ. ಈಗ ಹೋಯ್ತೀನಿ, ನಿಮ್ಮ ನಶೆ ಹೇಳಿದ್ಮೇಲೆ ಪುನಃ ಬರ್ತೀನಿ. ನೀನ್ ಅನ್ಕೊಂಡಾಗೆ ನಾನು ಕುಡ್ದಿಲ್ಲ. ನಿನಗೆ ನಿನ್ ವೀಕ್ನೆಸ್ನ ನನ್ನ ಹತ್ರ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಷ್ಟೇ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ಜಾನಿ ಹೆಂಡತಿ ನಿನ್ ತಂಗಿ ಆಗ್ಬೇಕು, ಆ ನಾಲ್ಕು ಜಾನಿ ನಿನ್ ತಂಗಿಗೆ ಗಂಡ ಆಗ್ಬೇಕು. ಎರಡು ಒಂದೇ ಅಲ್ವಾ? ರಾತ್ರಿ ನಿನ್ ಹೆಂಡತಿ ನಿನ್ ತಂಗಿ ಗಂಡನ ಜೊತೆ ಇರೋದನ್ನ ನಾನು ನೋಡ್ದೆ. ಅಣ್ಣನಾಗಿ ತಂಗಿ ತಾಳಿ ಬಗ್ಗೆ ಕಾಪಾಡೋದು ನಿನ್ನ ಕರ್ತವ್ಯ ಆಗತ್ತೆ. ಇಲ್ಲಾಂದ್ರೆ ಅವಳು ಬಹಳ ಹಾಳಾಗ್ಬಿಡುತ್ತೆ. ಅದಕ್ಕೆ ನೀನು ನಿನ್ನ ತಂಗಿನ ಚಿಕ್ಕಪ್ಪನವ್ರೆ ಹೊತ್ತು ನಿಮ್ಮ ಮಾತನ್ನ ಕೇಳಿಸ್ಕೊತ ಕೂತಿದ್ರೆ ನಾವು ಹುಚ್ಚಾಸ್ಪತ್ರೆ ಸೇರ್ಕೊಂಡ್ಬಿಡ್ಬೇಕಾಯ್ತ. ಬರ್ತೀನಿ. ಲಂಡನ್ ಟ್ಯಾಕ್ಸಿ ಓಡಿಸ್ತೀಯಾ? ಇವನೇನು ನಾನು ಏನೇ ಕೇಳಿದ್ರು ಮಂಗಂತರ ಹಲ್ಕಿಸಿತಾನಲ್ಲ. ಅವ ಹಾಗೆ ಮರ್ರೆ, ಮಾತಿಲ್ಲ ಕತಿ ಇಲ್ಲ ಅಮ್ಮಂಗಿದ್ರು ಸುಮ್ಮನೆ ನೆಗಾಡ್ತಾ ಇರ್ತ. ಗಣೇಶ ಸ್ಟೈಲ್ ಕಿಂಗ್ ಆದ್ರೆ ಇವ ಸ್ಮೈಲ್ ಕಿಂಗ್. ಕೆಲಸ ಮಾಡೋದ್ಬಿಟ್ಟು ಇಲ್ಲೇನು ಮಾಡ್ತಾ ಇದೆಯಾ ಪಿ ಸಿ? ಇನ್ನೊಂದು ಸತಿ ನನಗೆ ಪಿ ಸಿ ಅಂದೇಳಿ ಕರೆದ್ರೆ ಲಂಡನಿಗೆ ಏರೋಪ್ಲೇನ್ ಹರಿಸೋದಿಲ್ಲ, ಪರಪ್ಪ ನಗರಹಾರಕ್ಕೆ ಕಳಿಸ್ತೆ. ನಾ ಈ ಏರಿಯಾ SI ಮರ್ರೆ, ಭುಜದ ಮೇಲೆ ಸ್ಟಾರ್ ತೋರುದಿಲ್ಲ. ಭುಜದ ಮೇಲೆ ಸ್ಟಾರ್ ಇಟ್ಕೊಂಡ್ರೆ ಏನು ಪ್ರಯೋಜನ? ಆ ಸ್ಟಾರ್ಗೆ ಮರ್ಯಾದೆ ತರೋ ಹೋಗಿ ಕೆಲಸ ಮಾಡಬೇಕು. ಈಗ ನಾನು ಮರ್ಯಾದೆ ಹಾಪ್ ಅಂತ ಕೆಲಸ ಎಂತ ಮಾಡಿದೆ ಅದನ್ನ ಹೇಳಿ. ಈ ಏರಿಯಾ ಇನ್ಸ್ಪೆಕ್ಟರ್ ಅಂದಮೇಲೆ ಈ ಏರಿಯಾದಲ್ಲಿ ಏನೇನು ನಡೀತಾ ಇದೆ ಅಂತ ತಿಳ್ಕೋಬೇಕು. ಹೌದು, ನನ್ನ ಮಗ ಇದಾನ ನಾಲ್ಕು ಜಾನಿ, ಅವನನ್ನ ಕರೆದು ಬುದ್ಧಿ ಹೇಳಿ. ಇಲ್ಲದೆ ಹೋದ್ರೆ ಅವನು ದಾರಿ ತಪ್ಪಿ ನಮಗ ಆಗ್ಬಿಡ್ತಾನೆ. ನಾನು ಎಂತ ಮರ್ರೆ ಅವನಿಗೆ ಬುದ್ಧಿ ಹೇಳೋದು? ನಾನು ಹೆಂಡ್ತಿಯೇ ನನ್ನ ಮಾತು ಕೇಂತಿಲ್ಲ, ಇನ್ನು ಅವ ನನ್ನ ಮಾತು ಕೇಂತನ. ಅದಕ್ಕೆ ಹೇಳಿದ್ದು ನೀವು ಇನ್ಸ್ಪೆಕ್ಟರ್ ಆಗೋದಕ್ಕೆ ನಾಲಾಯಕ್ ಅಂತ. ಈಗ ಅವ ಎಂತ ತಪ್ಪು ಮಾಡ್ದ ಅದನ್ನ ಹೇಳಿ. ಏನು ಮಾಡ್ದ? ಅವನು ಚಡ್ಡಿ ಬನ್ನಿ ಮಾರೋನ್ ಹೆಂಡತಿ ಜೊತೆ ಓಡಾಡ್ತಾ ಇದ್ದಾನೆ. ಅಯ್ಯಬ್ಯಾ, ಎಂತ ಹೇಳ್ತಿದ್ರಿ ಚಿಕ್ಕಪ್ಪಯ್ಯ? ತಮಾಷೆ ಮಾಡ್ತಿದ್ರಿ? ಗೌಡ್ರ ಹೆಂಡತಿ ದೇವ್ರ ಕಣಂಗಿನವ್ರು. ಈ ಹೆಕ್ಕ ತಿಂಬು ಜಾನಿ ಅವ್ರ ಹಿಂದೆ ಹೋಗಿರ್ಲಕ್ಕ, ಆದ್ರೆ ಪುಟ್ಮಲ್ಲಿ ಅವ್ರು ಮಾತ್ರ ಅವನ ಹಿಂದೆ ಹೋಗಿ ಸಾಧ್ಯನೇ ಇಲ್ಲ. ಅವ್ರು ಒಳ್ಳೆಯವರು ಇರ್ಬೋದು, ಆದ್ರೆ ಈ ನಾಲಾಯಕ್ ಇದಾನಲ್ಲ ಇವನು ಆ ಥರ ಮಾಡೋ ಹಾಗೆ ಮಾಡ್ತಾನೆ. ಇವನನ್ನೇನೋ ನೀವು ಸುಮ್ಮನೆ ಅಂತ ಅನ್ಕೊಂಡ್ಬಿಡ್ಬೇಡಿ. ಇವನು ಎಂಥವನು ಅಂದ್ರೆ ಕಣ್ಣಲ್ಲೇ ಹೂವಿನ ಮಕರಂದನ ಹೀರ್ಬಿಡ್ತಾನೆ. ಇವನು ಮಾತಿನ ಮೋಡಿಗೆ ಎಂತ ಹುಡುಗಿರ್ ಬೇಕಾದ್ರೂ ಬಿದ್ದು ಹೋಗ್ಬಿಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಇದನ್ನ ನಾನು ನಂಬುದಿಲ್ಲ. ಎಷ್ಟು ವರ್ಷದಿಂದ ನಾನು ಅವ್ರನ್ನ ಕಾಣ್ತಿದ್ದೆ, ಅವರು ಈ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ. ನೀವು ಇಷ್ಟು ವರ್ಷ ಇಲ್ಲಿರೋದು, ನಾನು ಈಗ ಬಂದಿರೋದು, ಎರಡೂ ಒಂದೇ. ನೀವು ಯಾರ ಹತ್ರ ಬೀಡ ತಗೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರ ಹೊರತು ಏರಿಯಾದಲ್ಲಿ ಏನು ನಡೀತಾ ಇರುತ್ತೆ ಅಂತ ನಿಮ್ಗೆ ಗೊತ್ತೇ ಇರೋದಿಲ್ಲ. ಎಂತ ಹೇಳ್ರು ನಾನು ಈ ಮಾತನ್ನು ನಂಬುದಿಲ್ಲ. ಮತ್ತೆ ನಿಮ್ಗೆ ನಂಬಲೇಬೇಕಮ್ಮಂಗಿದ್ರೆ ನನಗೆ ಸಾಕ್ಷಿ ಬೇಕು. ನಿಮ್ಮ ಹತ್ರ ಸಾಕ್ಷಿ ಇತ್ತಾ? ಸಾಕ್ಷಿ ಇಲ್ಲದೆ ಈ ಲಂಡನ್ ಮ್ಯಾನು ಏನು ಮಾಡೋದಿಲ್ಲ. ನಿನ್ನೆ ರಾತ್ರಿ ನಮ್ಮ ಜಾನಿ ಆ ಗೌಡನ ಹೆಂಡತಿ ರೂಮ್ ಹೋಗಿದ್ದ. ಅವ್ರಿಬ್ರು ಸೇರಿ ಡೂಯೆಟ್ ಹಾಡೋದನ್ನ ನಾನೇ ಕಣ್ಣಾರೆ ನೋಡ್ದೆ. ಅಯ್ಯಬ್ಯಾ, ಈ ಚಿಕ್ಕಪ್ಪಯ್ಯ ಹೇಳೋದು ನಂಬೋಕೆ ಸಾಧ್ಯ ಇಲ್ಲ. ಪುಟ್ಮಲ್ಲಿ ಅವರು ಜಾನಿ ಅವರೊಟ್ಟಿಗೆ ಡ್ಯೂಯೆಟ್ ಹಾಡ್ತಿದ್ರ. ಒಂದು ವೇಳೆ ಇವ್ರು ಹೇಳ್ದೆ ನಿಜ ಆದ್ರೆ ಸುಂದ್ರಿ ಮೇಡಮ್ ಒಂಟಿ ಆತ್ರ, ಆಮೇಲೆ ನಾನು ಜಂಟಿ ಹಾಕೋ ಪ್ರಯತ್ನ ಮಾಡ್ಲಕ್ಕೆ. ಯಾಕೆ ಸುಮ್ಮನೆ ಬಿಟ್ರೆ? ಎಂತ ಇಲ್ಲ ಮರ್ರೆ, ನೀವು ಜಾನಿ ಅವ್ರ ಬಗ್ಗೆ ಹೇಳ್ರಲ್ಲ, ಅದ್ರ ಬಗ್ಗೆ ಎಂತ ಇನ್ವೆಸ್ಟಿಗೇಷನ್ ಮಾಡ್ಲಕ್ಕಂದೇಳಿ ಯೋಚನೆ ಮಾಡ್ತಿದ್ದೆ. ತಲೆ ಕೆಡ್ಸ್ಕೊಳ್ಬೇಡಿ, ಬೇಕಾದ್ರೆ ನಾನು ಐಡಿಯಾ ಕೊಡ್ತೀನಿ. ದೇವ್ರೆ, ಯಾಕಪ್ಪ ನಮ್ ಜೀವನದಲ್ಲಿ ಹೀಗೆಲ್ಲ ಆಟ ಆಡ್ತಿದ್ಯಾ? ನಾವ್ ಮಾಡ್ಬಾರ್ದಂತದ್ ಏನ್ ಮಾಡಿದೀವಿ? ನಾವ್ ಶ್ರೀಮಂತರಾಗೋ ಯೋಗ್ಯತೆನೇ ಇಲ್ವಾ? ಡಾರ್ಲಿಂಗ್, ಯಾಕೆ ಹಂಗೆ ಅಂದ್ಕೋತೀಯಾ? ನಮಗೆ ಶ್ರೀಮಂತರಾಗೋ ಯೋಗ್ಯತೆ ಇದೆ, ನಾವು ಶ್ರೀಮಂತರ ಹಾಗೆ ಆಗ್ತೀವಿ. ನನ್ಗೇನೋ ಹಾಗೆ ಅನ್ನಿಸ್ತಿಲ್ಲ ಜಾನಿ. ನೀವ್ ಹೇಗ್ ಜೀವನದಲ್ಲಿ ದುಡಿದೇ ಇದ್ರೋ ಹಾಗೆ ನಾವ್ ಯಾವತ್ತೂ ಶ್ರೀಮಂತರಾಗಲ್ಲ ಅನ್ನಿಸ್ತಿದೆ.
ಡಾರ್ಲಿಂಗ್, ನಾವು ಶ್ರೀಮಂತರಾಗದೇ ಇರೋದಕ್ಕೂ ನಾನು ಕೆಲಸ ಮಾಡದೇ ಇರೋದಕ್ಕೂ ಯಾಕೆ ಸಂಬಂಧ ಕಲ್ಪಿಸ್ತೀಯಾ? ಬೇರೆಯವ್ರ ಜೀವನದಲ್ಲಿ ದುಡಿದು ಶ್ರೀಮಂತ ಆಗ್ಬೇಕು ಅಂತ ಇರುತ್ತೆ, ಆದ್ರೆ ನನ್ನ ಜೀವನದಲ್ಲಿ ದುಡಿದೇ ಶ್ರೀಮಂತ ಆಗ್ಬೇಕು ಅಂತ ಬರ್ತಿದೆ. ಏನ್ ಮಾಡಕ್ಕಾಗತ್ತೆ? ಕೆಲ್ಸಕ್ಕೆ ಬರ್ದಿರೋ ಮಾತುಗಳನ್ನ ಚೆನ್ನಾಗೇ ಆಡ್ತೀರಾ. ಕಸ ಗುಡ್ಸಿರೋ ಮನೆನೇ ಕ್ಲೀನ್ ಆಗಿರಲ್ಲ, ಇನ್ನು ಕಸ ಗುಡ್ಸ್ದೇ ಇರೋ ಮನೆ ಕ್ಲೀನ್ ಆಗಿರುತ್ತಾ? ನಾವು ಉದ್ಧಾರ ಆಗ್ತೀವನ್ನೋ ಭರವಸೆನೇ ಇಲ್ಲ. ಡಾರ್ಲಿಂಗ್, ಈ ಸಲ ಹಾಗಾಗಲ್ಲ, ನನ್ ನಂಬು. ಮದ್ವೆ ಆದಾಗ್ಲಿಂದ ಅದನ್ನೇ ತಾನೇ ಮಾಡ್ತಿರೋದು. ನಿಮ್ಮನ್ ಮದ್ವೆ ಆಗೋ ಬದಲು ಬೇರೆ ಯಾರನ್ನಾದ್ರೂ ಮದ್ವೆ ಆಗಿದ್ರೆ ಇಷ್ಟೊತ್ತಿಗೆ ನನ್ನ ಆಸೆಗಳೆಲ್ಲ ನೆರವೇರಿರೋದು. ಡಾರ್ಲಿಂಗ್, ಇಷ್ಟೇನು ನೀನ್ ನನ್ನ ಅರ್ಥ ಮಾಡ್ಕೊಂಡಿರೋದು? ನಾನು ಇದನ್ನೆಲ್ಲ ಮಾಡ್ತಿರೋದು ನಿನ್ಗೋಸ್ಕರ ತಾನೇ? ನನ್ಗೋಸ್ಕರ ಅಂತ ಹೇಳ್ಬೇಡಿ, ನಿಮ್ಗೋಸ್ಕರ ಅಂತ ಹೇಳಿ. ನನಗೋಸ್ಕರನೂ ಅಲ್ಲ, ನಿನ್ಗೋಸ್ಕರನೂ ಅಲ್ಲ, ನಮ್ಗೋಸ್ಕರ. ಓಕೆನಾ? ಇಂಥ ಸಮಯದಲ್ಲಿ ನಾವಿಬ್ರು ಒಂದಾಗಿರ್ಬೇಕು. ಅದ್ಬಿಟ್ಟು ಈ ರೀತಿ ಜಗಳ ಮಾಡ್ತಿದ್ರೆ ಹೇಗೆ ಹೇಳು? ನಾವೀಗ ನಮ್ಮ ಮನೇಲಿಲ್ಲ, ಬೇರೆಯವ್ರ ಮನೇಲಿ ಇದೀವಿ, ನೆನ್ಪಿರ್ಲಿ. ಜಾನಿಗೆ ಆಸ್ತಿ ಪಡ್ಕೊಳಕ್ ಏನ್ ಮಾಡ್ತೀರಾ? ಎಲ್ಲ ಪ್ರಯತ್ನನೂ ಮಾಡ್ತೀನಿ ಮಧು. ಆಗ್ಲಿಲ್ಲ ಅಂದ್ರೆ ನಮ್ ಚಿಕ್ಕಪ್ಪನ ಕೊಲೆ ಮಾಡಾದ್ರೂ ಸರಿ, ಆಸ್ತಿನ ನನ್ನ ಹೆಸರು ಮಾಡ್ಕೋತೀನಿ. ನೀವ್ ಕೊಲೆ ಮಾಡಿದ್ರೆ ಜೈಲ್ ಸೇರ್ಬೇಕಾಗುತ್ತೆ, ನೆನ್ಪಿರ್ಲಿ. ನಿನ್ ಸಂತೋಷಕ್ಕೋಸ್ಕರ ಜೈಲ್ಗೆ ಹೋಗೋದಕ್ಕೂ ನಾನು ರೆಡಿ. ಜಾನಿ, ನೀನ್ ಜೈಲ್ಗೆ ಹೋದ್ರೆ ನಾನು ಇಲ್ಲಿ ಒಬ್ಳೆ ಹೇಗ್ ಸಂತೋಷವಾಗಿರ್ಲಿ? ಡೋಂಟ್ ವರಿ ಡಾರ್ಲಿಂಗ್, ನಿನಗೋಸ್ಕರ ನಾನು ಜೈಲ್ ಕಾಂಪೌಂಡ್ ನ ಹಾರ್ಕೊಂಡು ಬರ್ತೀನಿ. ಜಾನಿ, ನೀವು ನನ್ನ ಅಷ್ಟೊಂದು ಪ್ರೀತಿ ಮಾಡ್ತೀರಾ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ. ನಿನ್ನ ಸಂತೋಷಕ್ಕೋಸ್ಕರ ನಾನು ಪ್ರಾಣ ಕೊಡೋಕೆ ರೆಡಿ. ಜಾನಿ, ನನ್ನ ಸಂತೋಷಕ್ಕೋಸ್ಕರ ನೀವು ಜೈಲ್ ಕಾಂಪೌಂಡ್ನ ಹಾರ್ಕೊಂಡು ಬರಬೇಡಿ. ನಾನೇ ಇಲ್ಲಿ ಯಾರನ್ನಾದ್ರೂ ಕೊಲೆ ಮಾಡಿ ಜೈಲ್ ಕಾಂಪೌಂಡ್ ಒಳಗೆ ಬಂದ್ಬಿಡ್ತೀನಿ. ನಾವೆಲ್ಲ ಸಂತೋಷವಾಗಿರೋಣ. ಡಾರ್ಲಿಂಗ್, ಯಾರನ್ನ ಕೊಲೆ ಮಾಡ್ತೀಯಾ? ಗೌಡ್ರನ್ ಕೊಲೆ ಮಾಡ್ತೀನಿ. ಗೌಡ್ರೆ, ಇಂಥ ಟೈಮಲ್ಲಿ ನಗ್ತಿದ್ರೆ ಟೆನ್ಷನ್ ಕಮ್ಮಿ ಆಗುತ್ತಂತ ಸುಮ್ಮನೆ ತಮಾಷೆ ಮಾಡ್ತಿದ್ವಿ. ಕಣ್ಣೊಳೆ ಮಧುರ ಅವ್ರೆ, ಹೊಲ ಮಾಡ್ಬಿಟ್ಟು ತಮಾಷೆ ನೋಡ್ತೀವಿ ಅನ್ನತ್ತ ನಿಮ್ಮಲ್ಲೇ ನೋಡ್ದದು. ಆಸ್ತಿಗೋಸ್ಕರ ಯಾನ್ ಬೇಕಾದ್ರು ಮಾಡ್ತಿದಾರೆ ಅಲ್ವಾ? ನೋಡ್ರೆ, ನಾವು ಕೊಲೆ ಮಾಡೋದಾಗಿದ್ರೆ ನಮ್ ಚಿಕ್ಕಪ್ಪ ಲಾಸ್ಟ್ ಟೈಮ್ ಬಂದಾಗಲೇ ಕೊಲೆ ಮಾಡ್ತಿದ್ವಿ. ನಾವು ತಮಾಷೆ ಮಾಡಿದ್ವಿ. ನೀವ್ಯಾಕೆ ಸೀರಿಯಸ್ ಆಗಿ ತಗೊಂಡ್ರಿ? ಓ ಅಣ್ಣಪ್ಪನವ್ರೆ, ನಿಮ್ಮ ವಿಷಯನ ನಾನು ಯಾವತ್ತೂ ಸೀರಿಯಸ್ ಆಗಿ ತಗೊಂಡಿಲ್ಲ. ಆದ್ರೆ ನಿಮ್ ಜೊತೆಗೆ ಸೇರ್ಕೊಂಡು ಮಧುರ ಅವ್ರಿಗೆ ಏನಾಗೋಯ್ತದೋ ಅಂತ ಭಯ. ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಬದುಕಿದನ್ನ ಅಂದ್ರೆ ದೇಶಕ್ಕೆ ಮಾದರಿ ಆಗ್ಬೇಕಾಗಿರೋ ಹೆಣ್ಣು ಒಂದು ಕೊಲೆ ಮಾಡಿ ಜೈಲ್ ಸೇರ್ಕೊಂಡ್ಬಿಟ್ರ ಈ ದೇಶದ ಗತಿ ಏನಾಗಬೇಕು? ಗೌಡ್ರೆ, ಹಾಗೆಲ್ಲ ಏನೂ ಆಗಲ್ಲ. ನಾ ಹೇಳಿದ್ನಲ್ಲ, ನಾವು ಸುಮ್ಮನೆ ತಮಾಷೆ ಮಾಡ್ತಿದ್ವಿ ಅಂತ. ಈಗ ನೋಡಿ, ಸ್ವಲ್ಪ ಟೆನ್ಷನ್ ದೂರ ಆಯ್ತು. ಮಧುರ ಅವ್ರೆ, ಅಣ್ಣಪ್ಪನವ್ರು ನಿಮ್ಮಿಂದ ದೂರ ಆದಾಗಲೇ ಟೆನ್ಷನ್ ನಿಮ್ಮಿಂದ ದೂರ ಆಗೋದು. ಚಿಕ್ಕಪ್ಪನವ್ರೆ ಹೇಳ್ದೆ ಹೋಗಿರೋನು ಮತ್ತೆ ಯಾಕೆ ಬಂದಿರೋದು? ಪಾಪ ಮಾಡ್ಕೋಬೇಡಿ ಚಿಕ್ಕಪ್ಪನವ್ರೆ. ತಂಗಿ ಅಂತ ಅಷ್ಟೊಂದ್ಸಲ ಅಂದ್ರೆ ಬೇಜಾರಾಗಲ್ವಾ? ತಂಗಿ ಅಂತ ಕರೀದೆ, ಇನ್ನೇನು ಕರೆಯೋಕ್ಕಾಗುತ್ತೆ? ಸ್ವಂತ ತಂಗಿನ ತಂಗಿ ಅನ್ನಿ, ಬೇಜಾರಿಲ್ಲ. ಆದ್ರೆ ಹೆಸ್ರಿಗೆ ಮಾತ್ರ ತಂಗಿ ಆಗಿರೋರ್ನ ತಂಗಿ ಅಂದ್ರೆ ಬೇಜಾರಾಗಲ್ವಾ? ನನಗ್ ಬಿಡಿ, ಕೇಳಿಸ್ಕೊಂಡ್ ಜನ ನಮ್ಮ ಅಪ್ಪನ ಬಗ್ಗೆ ತಪ್ಪು ತಿಳ್ಕೊಳಲ್ವಾ? ಸರಿ ಇನ್ನು ಮೇಲೆ ನಾನು ಸೊಸೆ ಅಂತ ಕರಿತೀನಿ. ನಿನ್ನ ತಂಗಿನ ಅಲ್ಲ, ನನ್ನ ಸೊಸೆ ಜೀವನ ಸರಿ ಮಾಡೋದಕ್ಕೆ ಏನಾದರೂ ಒಂದು ಒಳ್ಳೆ ಐಡಿಯಾ ಕೊಡಿ. ಅದಕ್ಕೆ ತಾನೇ ಬಂದಿರೋದು. ಈ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ನನ್ನ ಹೆಂಡ್ರು ಮಧುರನ ನಿಮ್ಮ ನಾಲಾಯಕ ತಂಗಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನೀನ್ ತಲೆ ಕಟ್ಟಿದ್ಯಾ? ಆ ನಾಲಾಯಕ್ ನನ್ನ ಮಗ ಜಾನಿ ಹೇಗೆ ಅಂದ್ರೆ, ಯಾರಾದ್ರೂ ಹುಡುಗಿನ ತೋರಿಸಿ ಲವ್ ಮಾಡೋ ಅಂದ್ರೆ ಖುಷಿಯಾಗಿ ಮಾಡ್ಬಿಡ್ತಾನೆ. ತಂಗಿ ಮಾಡ್ಕೊಂಡ್ರೆ ಜೀವ ಹೋಲು ಮಾಡ್ಕೊಳಲ್ಲ. ಇದು ನಿಮ್ ತಪ್ಪಲ್ಲ ಕಂಬಿಡಿ, ನಿಮ್ ವಂಶದವ್ರ ಗುಣವೇ ಹಿಂಗೆ. ಯಾಕಂದ್ರೆ ಅವ್ರ ಮೈಲಿ ಹರಿತಾರ ರಕ್ತ, ನಿಮ್ಮ ಮೈಲಿ ಹರಿತಾರ ರಕ್ತ ಎರಡು ಒಂದೇ ಅಲ್ವಾ? ಇದು ಬರೀ ನಮ್ಮ ವಂಶಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇಡೀ ಗಂಡಸರ ವಂಶನೇ ಹೀಗೆ. ಆದ್ರೆ ನಮ್ ಜಾನಿ ಇದಕ್ಕೆ ಒಪ್ಕೊಳ್ಳಲ್ಲ ಬಿಡು. ನೀವು ಒಪ್ಪಿಸ್ಬೇಕು. ಹೇಗೆ? ನಿಮ್ಮ ಆಸ್ತಿ ಮೇಲೆ ಅವ್ರ ಕಣ್ಣದೆ. ಆಸ್ತಿನ ಮುಂದಿಟ್ಕೊಂಡು ಈ ಸಮಸ್ಯೆನ ಬಗೆಹರಿಸಿ ಒಪ್ಕೋತಾರೆ. ಹಾಗೆ ಮಾಡ್ತೀನಿ. ಆಸ್ತಿನ ಮುಂದಿಟ್ಕೊಂಡು ಅವ್ರನ್ನ ಒಪ್ಪಿಸ್ಬಿಡ್ತೀನಿ. ಅಂತೂ ನಿನ್ ತಂಗಿ ಜೀವನ ಉಳಿಸ್ಬಿಟ್ಟೆ. ನಾಲಾಯಕು, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಅದೇನು ಹೇಳಿ ಚಿಕ್ಕಪ್ಪ, ಇಂಥ ಟೈಮಲ್ಲಿ ತಾನೇ ಈ ಥರದ ವಿಷಯ ಮಾತಾಡೋಕ್ಕಾಗೋದು? ನಮ್ಮ ಹೆಂಡ್ತಿನ ಬಿಟ್ಟು ಬೇರೆಯವ್ರ ಹೆಂಡ್ತಿನ ಅಕ್ಕ ತಂಗಿ ತರ ನೋಡ್ಕೋಬೇಕು. ಅಕ್ಕ ತಂಗಿ ಕತೆ ಎಲ್ಲ ನನ್ನ ಹತ್ರ ಹೇಳ್ಬೇಡಿ. ನೀವ್ ಯಾಕೆ ನಿಮ್ ಸೆಕ್ರೆಟರಿನ ತಂಗಿ ಅನ್ಕೊಳಲ್ಲ? ಯಾಕಂದ್ರೆ ಅವಳಿಗಿನ್ನೂ ಮದುವೆ ಆಗಿಲ್ಲ. ಪಾಪ ಅವಳು ನನ್ನ ಏನು ಅನ್ಕೊಂಡಿದ್ದಾಳೆ. ಅದಕ್ಕೆ ಅವಳನ್ನ ನನ್ನ ಹೆಂಡತಿ ತ್ವರ ನೋಡ್ಕೋತಾ ಇದ್ದೀನಿ ಅಷ್ಟೇ. ನೀನು ನನ್ನ ಮಾತು ಕೇಳಬೇಕು, ನಾನು ನಿನ್ನ ಮಾತು ಕೇಳೋದಲ್ಲ. ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನನ್ನ ಎಲ್ಲ ಆಸ್ತಿನ ಅನಾಥಾಶ್ರಮಕ್ಕೆ ಬರ್ದ್ಬಿಡ್ತೀನಿ. ಇದೊಂದು ತೋರಿಸಿ ನನ್ನನ್ನು ಆಟ ಆಡಿಸ್ತಿದ್ರಲ್ವಾ? ನನ್ನ ಹಣೆ ಬರಲೇ ಚೆನ್ನಾಗಿಲ್ಲ. ಕಾರ್ಯವಾಸಿ ಕತ್ತೆ ಕಾಲಿಡಿಬೇಕಂತೆ. ಅದೇನು ಹೇಳಿ ಚಿಕ್ಕಪ್ಪ? ನೀನು ಮಧುರನ ತಂಗಿ ಅಂತ ಒಪ್ಕೊಂಡು ಅವಳ ಕೈಲಿ ರಾಖಿ ಕಟ್ಸ್ಕೋಬೇಕು. ನಾನು ಮಧುರನ ಕೈಲಿ ರಾಖಿ ಕಟ್ಸ್ಕೋಬೇಕಾ? ಇದು ಹೇಗೆ ಸಾಧ್ಯ ಚಿಕ್ಕಪ್ಪ? ಯಾಕೆ ಸಾಧ್ಯ ಇಲ್ಲ ನಾಲಾಯಕು? ಯಾಕೆಂದ್ರೆ ಅವಳು ನನ್ನ ಹೆಂಡತಿ.
ಮಧುರ ನೀನ್ ಹೇಳ್ತೀನಾ? ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ನಾನು ಅವಳು ಪ್ರೀತಿ ಮಾಡ್ತಿದ್ವಿ ಅಲ್ವಾ, ಮದ್ವೆ ಆಗ್ಬೇಕು ಅಂತಿದ್ವಿ ಅಲ್ವಾ, ಅಂದ್ಮೇಲೆ ನಾನು ಅವಳ ಹತ್ರ ಹೇಗ್ ರಾಖಿ ಕಡಿಸ್ಕೊಳ್ಳಿ? ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನ್ ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಾನು ನಿಂಗೆ ಆಸ್ತಿ ಕೊಡಲ್ಲ. ಆಸ್ತಿಗೋಸ್ಕರ ಹೆಂಡತಿ ಕೈಲಿ ರಾಖಿ ಕಡಿಸ್ಕೋಬೇಕು? ಮಧು ಬಾಬಣ್ಣ ನಾ ನಿಮ್ಮನ್ನ ಇಲ್ಲಿ ಸಾನೆ ಟೆಸ್ಟ್ ಮಾಡ್ಕೊತೀವ್ನಿ. ಅದು ಟಿಸ್ಟ್ ಅಲ್ಲ ಕಮ್ಮೆ, ಮಿಸ್ಸು. ಹಿಡಿದ್ರಿ ಜಾಡ ಅದನ್ನೇ ಮಾಡ್ಕೊತೀವ್ನಿ ಅನ್ನಿ. ಬಾಬಣ್ಣ ನೀವು ನನ್ನ ಮಿಸ್ ಮಾಡ್ಕೊತಿಲ್ವಾ? ಶಾನೆ ಮಿಸ್ ಮಾಡ್ಕೊತಾವ್ನಿ ಕಮ್ಮೆ. ದೂರ ಇದ್ದಾಗಲೇ ಒಬ್ರ ಬೆಲೆ ಯಾನ ಅಂತ ಗೊತ್ತಾಗೋದು. ದಂಡಲ್ಲಿರೋ ಸ್ವರ್ಗ ಬಿಟ್ಬಿಟ್ಟು ದೂರದಲ್ಲಿರೋ ನರಕನ ಹುಡುಕದಂಗ ಆಯ್ತು. ಬಾಬಣ್ಣ ನೀವ್ ಏನ್ ಹೇಳ್ತಾ ಇದ್ದೀರೋ ನಂಗೆ ಅರ್ಥ ಆಯ್ತಾ ಇಲ್ಲ. ಯಾಕಿಷ್ಟೊಂದು ಪಂಪ್ಸೆಟ್ ಮಾಡ್ಕೊಂಡ್ ಮಾತಾಡ್ತಾ ಇದ್ದೀರಿ? ಅದು ಪಂಪ್ಸೆಟ್ ಅಲ್ಲ ಕಮ್ಮೆ, ಅಪ್ಸೆಟ್ಟು. ಹೇಳಿದ್ರಿ ಜಾಡ ಅದೇ ಯಾಕಂಗ್ ಮಾತಾಡ್ತಾ ಇದ್ದೀರಿ? ಅಮ್ಮ ಪುಟ್ಮಲಿ ನೀನು ದಂಡಲ್ಲಿಲ್ವಲ್ಲ, ಅದಕ್ಕೆ ಹಿಂಗೆ ಆಗ್ಬಿಟ್ಟಿನಿ. ನೀವು ಬಂದ್ರೆ ಎಲ್ಲೇ ಸರಿ ಹೋಗ್ಬಿಡ್ತದೆ. ನೀವು ಅನ್ನಿ, ಈಗಲೇ ಉದಯರಂಗ ಬಸ್ ಹತ್ಕೊಂಡ್ ಬಂದ್ಬಿಡ್ತೀನಿ. ಅಮ್ಮ ಪುಟ್ಮಲಿ ಆ ಲಂಡನ್ ಚಿಕ್ಕಪ್ಪ ಇನ್ನೂ ಇಲ್ಲೇ ಅವರ ಕಮ್ಮೆ. ಅವ್ರು ಆದ್ಮೇಲೆ ಹೇಳ್ತೀನಿ, ಆಮೇಲೆ ಉದಯರಂಗ ಬಸ್ ಹತ್ಕೊಂಡ್ ಬಂದ್ಬಿಡು. ಅಯ್ಯ ಅವ್ರಿದ್ರೆ ಇರ್ತಾರೆ, ನಾನ್ ಬಂದು ಎಲ್ಲ ಸತ್ಯನೂ ಹೇಳ್ಬಿಡ್ತೀನಿ. ಅದಕ್ಕೆ ನಿನ್ನ ಬರೋದ್ ಬೇಡ ಅಂದದು. ನಿಲ್ದೇ ಇರೋದಕ್ಕೆ ಅವರು ಸುಮ್ಮನವ್ರೆ. ಏನಾರು ಇಲ್ಲೇ ಇದ್ದಿದ್ರೆ ಏನೇನು ಕತೆ ಆಯ್ತಿತ್ತು. ಬಾಬಣ್ಣ ನೀವು ಹೇಳ್ತಾ ಇರೋದು ಸರಿಯೇನಿ. ಅವಯ್ಯ ಒಂಥರ ಹುಚ್ಚ. ಅವಯ್ಯ ಹೋದ್ಮೇಲೆ ಬರೋಕೇಳಿ ನಾನು ಬಂದ್ಬಿಡ್ತೀನಿ. ನೀ ಹೇಳೋದು ಸರಿ ಕಮ್ಮೆ. ಸರಿ ಈಗ ನಾ ಫೋನ್ ಮಾಡಗ್ಲಾ? ಬಾಬಣ್ಣ ಐ ಲವ್ ಯು. ಲವ್ ಯು ಟೂ ಕಮ್ಮೆ. ಸರಿ ಕಮ್ಮೆ ಮಾಡಗ್ಲಾ? ಅದಕ್ಕೆ ಹೇಳೋದು ನಮ್ಮವರೇ ನಮಗೆ ಕೊನೆಗಾಗೋದು ಅಂತ. ಇವ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡ್ಬಿಟ್ಟಾಳೆ. ಆದರೆ ಅವರು ನಮ್ಮ ಮಟ್ಟಿಲಿ ಇದ್ಕೊಂಡು ನನ್ನೇ ಕೊಲ ಮಾಡಕ್ಕೆ ನೋಡ್ತಾರೆ. ಅದಕ್ಕೆ ಹೇಳೋದು ಗುಲಾಬಿ ಹೂ ಚೆಂದಾಗದ ಅಂತ ಕೈ ಹಾಕಕ್ಕೆ ಹೋದ್ರೆ ಚುಚ್ಚಿಸ್ಕೋಬೇಕಾಯ್ತದೆ. ಅದ್ರ ಬದಲು ಚೆಂಡು ಹೂವನ್ನ ಗುಲಾಬಿ ಅನ್ಕೊಂಡ್ರೆ ಆಯ್ತು. ಐ ಲೈಕ್ ಇಟ್. ಎಂಥದಿದು ರಿಂಗ್ ಮಾಸ್ಟ್ರೆ, ಚೆಂಡು ಹೂವು ಗುಲಾಬಿ ಹೂವು ಅಂತೇಳಿ ಮಾತಾಡ್ತಿದ್ದೀರಾ? ಏನಾಯ್ತು? ಅದೆಲ್ಲ ನಿನ್ನಂತ ಗೂಳಿಗಳಿಗೆ ಅರ್ಥ ಆಗಲ್ಲ ಬುಡ್ಡ. ಅದೇನಿದ್ರು ನನ್ನಂತ ಸಂಸಾರಸ್ಥರಿಗೆ ಮಾತ್ರ ಅರ್ಥ ಆಗೋದು. ಎಂತ ಮಾಡುದು ಮಾಸ್ಟ್ರೆ, ನನ್ನ ಜೀವನದಲ್ಲಿ ಕೂಡ ಒಂದು ಹುಡುಗಿ ಬರ್ತಾಳೆ ಅಂತೇಳಿ ಕಾದು ಕಾದು ಸಾಕಾಯ್ತು. ನನ್ನನ್ನು ಕಟ್ಟಿಕೊಳ್ಳುವವಳು ಅದೆಲ್ಲಿದ್ದಾಳು, ಯಾವಾಗ ಬರ್ತಾಳು? ಅದೇ ಕಲ್ಟಿವೇಟು ಸಿಗೋ ಜಾಗದಲ್ಲಿ ಹುಡುಕರು ಸಿಗ್ತಾಳೆ. ನೀನು ಸಿಗ್ಬಾರ್ದ ಜಾಗದಲ್ಲಿ ಹುಡುಕರು ಎಲ್ಲಿಂದ ಸಿಕ್ಕಿಳು? ಯಾವ ಜಾಗದಲ್ಲಿ ಹುಡುಕಬೇಕು? ನಿನ್ನ ತವರು ಮನೆ ಹುಚ್ಚಾಸ್ಪತ್ರೆಯಲ್ಲಿ. ಐ ಲೈಕ್ ಇಟ್. ತಂಗಿ ನಿನ್ನ ನಗುವಲ್ಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಗೌಡ್ರೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಜಾನಿ ಏನಾಯ್ತು? ಎಲೆಕ್ಷನ್ ಅಲ್ಲಿ ಸೋತಿರೋರ್ ತರ ಮುಖ ಮಾಡ್ಕೊಂಡ್ ಬರ್ತಿದ್ದೀರಾ? ಮಧುರವ್ರ ಅಣ್ಣಯ್ಯಪ್ಪನವರು ಎಲೆಕ್ಷನ್ ನಿಂತ್ಕೊಳ್ಳೋದಿರ್ಲಿ, ಕ್ಯಾನ್ವಾಸ್ ಮಾಡಕ್ಕೂ ಯೋಗ್ಯತೆ ಇಲ್ಲ. ಸುಮ್ಮನಿರಿ ಅನ್ನಲ್ಲ. ಜಾನಿ ಏನಾಯ್ತು ಹೇಳಿ. ಮಧು ನೀನ್ ನನಗೆ ರಾಖಿ ಕಟ್ಟಬೇಕು. ಮಧುರವ್ರ ಇರಿ, ಪುಟ್ಮಲಿ ಕಲ್ಟಿವೇಟರ್ ಕಟ್ಟಕ್ಕೆ ರಾಖಿ ತರಿಸಿದ್ದೆ, ತಕೊಂಬತ್ತೀನಿ, ಕಟ್ಟಿಬಿಡ್ರಿ. ಜಾನಿ ನಿಮ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ? ನಾನ್ ನಿಮ್ ಹೆಂಡತಿ, ನಿಮಗ್ ರಾಖಿ ಕಟ್ಟಿದ್ರೆ ನಾನ್ ನಿಮ್ ತಂಗಿ ಆಗಲ್ವಾ? ಎಂಟ್ರಾಗ ಬದಲು ತಂಗಿ ಆಗದೆ ಒಳ್ಳೇದು ಕಂಬುಡಿ. ಹಾಗಂತ ನಿಮ್ ಚಿಕ್ಕಪ್ಪ ಹೇಳ್ತಿದ್ರು ಅಲ್ವಾ ಅಣ್ಣಯ್ಯಪ್ಪನವ್ರೆ? ನಮ್ ಚಿಕ್ಕಪ್ಪನ ಜೊತೆ ಮಾತಾಡಿದ್ ನಿಮ್ಗೆ ಗೊತ್ತಾಯ್ತು? ಅಣ್ಣಯ್ಯಪ್ಪನವ್ರೆ ನೀವು ಬರಕ್ಕಿಂತ ಮುಂಚೆ ನನಗ್ ಫೋನ್ ಮಾಡಿದ್ರು. ಮಧುರವ್ರನ್ನ ಹೆಂಗಾದ್ರೂ ಮಾಡಿ ಜಾನಿ ಅವ್ರ ತಂಗಿ ಆಗಕ್ಕೆ ಒಪ್ಸು ಅಂತ ಬೇಡ್ಕೊಂಡ್ರು. ಇದೆಲ್ಲ ಸುಳ್ಳು, ನಾನ್ ನಂಬಲ್ಲ. ಅಣ್ಣಯ್ಯಪ್ಪನವ್ರೆ ನೀವು ನಂಬುದ್ರೆ ಎಷ್ಟ ಬಿಟ್ರೆ ಎಷ್ಟ? ಮುಂದೆ ಏನ್ ಮಾಡಿರಿ ಅದನ್ನ ಹೇಳಿ. ಇನ್ನೇನ್ ಮಾಡೋದು, ನಮ್ ಚಿಕ್ಕಪ್ಪ ಹೇಳ್ದಾಗೆ ಮಧು ಕೈಲಿ ರಾಖಿ ಕಟ್ಟಿಸ್ಕೊಳ್ಳೋದು. ಜಾನಿ ನಿಮಗ್ ನಿಜವಾಗ್ಲೂ ತಲೆ ಕೆಟ್ಟಿದೆ. ಆಸ್ತಿಗೋಸ್ಕರ ಹೆಂಡತಿ ಕೈಲಿ ರಾಖಿ ಕಟ್ಟಿಸ್ಕೊಳಕ್ಕೂ ರೆಡಿ ಆಗಿದ್ದೀರಾ? ನನಗ್ ಬೇರೆ ದಾರಿನೇ ಹೊಳಿತಿಲ್ಲ ಮಧು. ಇನ್ಯಾವ ದಾರಿ ಒಳಗದು? ನಿಮಗ್ ಬದುಕ ದಾರಿ ಗೊತ್ತಿದ್ರೆ ಇವತ್ತು ಕಂಡವ್ರ ಆಸ್ತಿಗೋಸ್ಕರ ಕಟ್ಕೊಂಡ ಎಂಡ್ರನ್ನೇ ತಂಗಿ ಅಂತ ಒಪ್ಕೊತಿರ್ಲಿಲ್ಲ. ಗೌಡ್ರು ಗೊತ್ತಷ್ಟು ನಿಮಗ್ ಗೊತ್ತಿಲ್ವಲ್ಲ ಜಾನಿ? ಇವ್ರ ಚಿಕ್ಕಪ್ಪ ಹೇಳಿದ್ರಂತೆ ಬಂದ್ಬಿಟ್ರಂತೆ. ಅದಕ್ಕೆ ಮಧುರವ್ರ ನಿಮಗ್ ಮೊದ್ಲಿಂದ ಹೇಳ್ತಾ ಇದ್ದಿದ್ದು ಅಣ್ಣಯ್ಯಪ್ಪನವ್ರು ನಿಮಗ್ ಸರಿಯಾದ ಜೋಡಿ ಅಲ್ಲ ಅಂತ. ನೀವು ನನ್ನ ಮಾತು ಎಲ್ಲಿ ಕೇಳಿರಿ ಹೇಳಿ? ಗೌಡ್ರೆ ನೀವ್ ಹೇಳತ್ತರ ಜಾನಿ ಏನ್ ಕೆಟ್ಟವ್ರಲ್ಲ. ಅವ್ರ ಚಿಕ್ಕಪ್ಪನ್ ಸತ್ಯ ಗೊತ್ತಿಲ್ಲದೆ ಹೀಗೆಲ್ಲ ಹೇಳಿದಾರೆ. ಅದಕ್ಕೆ ಪಾಪ ಜಾನಿ ಹೀಗೆಲ್ಲ ಮಾಡ್ತಿದಾರೆ. ನೀವು ಅಣ್ಣಯ್ಯಪ್ಪನವ್ರನ್ನ ಎಲ್ಲಿ ಬಿಟ್ಟು ಕೊಟ್ಟರಿ ಹೇಳಿ? ಓ ಅಣ್ಣಯ್ಯಪ್ಪನವ್ರೆ, ಇವತ್ತು ಚಿಕ್ಕಪ್ಪನ ಆಸ್ತಿಗೋಸ್ಕರ ಕಟ್ಕೊಂಡ್ರೆ ಎಂಡ್ರನ್ನೇ ತಂಗಿ ಅಂತ ಒಪ್ಕೋತಾ ಇದಾರಲ್ಲ, ನಾಳೆ ದಿನ ನಿಮ್ ದೊಡ್ಡಪ್ಪ ಬಂದು ನನ್ನ ಆಸ್ತಿನೆಲ್ಲ ನಿನ್ನ ಹೆಸರಿಗೆ ಬರ್ಕೊಟ್ಟು ಬಿಡ್ತೀನಿ, ಎಂಡ್ರನ್ನ ಬಿಟ್ಬಿಡು ಅಂದ್ರೆ ಬಿಟ್ಬಿಟ್ಟಾರ್ಯಾ? ಈ ಗೌಡ್ರೆ ನನ್ಗೆ ಯಾವ ದೊಡ್ಡಪ್ಪನು ಇಲ್ಲ. ಒಂದ್ ವೇಳೆ ಬಂದ್ರು ಆಮೇಲೆ ನೋಡ್ಕೊಳ್ಳೋಣ. ಬರದ್ನೆಲ್ಲ ಗೋರ್ಕೊಳಕ್ಕೆ ನೋಡ್ರಿ ಹೊರ್ತು ಎಂಡ್ರ ಬಗ್ಗೆ ಯೋಚನೆ ಮಾಡಲ್ಲ. ನೀವೀಗ ಸುಮ್ಮನೆ ಇರ್ಲಿಲ್ಲ ಅಂದ್ರೆ ಪುಟ್ಮಲ್ಲಿ ಅವ್ರು ಪರ್ಮನೆಂಟ್ ಊರಲ್ಲಿ ಇರ್ಬೇಕು, ಹಾಗೆ ಮಾಡ್ಬಿಡ್ತೀನಿ. ಇಂಥ ಮನೆ ಆಳ್ಸೋದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡಿ. ನಿಮ್ ಚಿಕ್ಕಪ್ಪ ಹೇಳಿರೋ ವಿಷಯಕ್ಕೆ ಯಾರು ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ.
ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ ಚಿಕ್ಕಪ್ಪನ ಕಣ್ ಮುಂದೆನೆ ಮೊದಲು ನನಗೆ ರಾಖಿ ಕಟ್ಬೇಕಂತೆ. ಯಾರು ಮಾಡೋಕ್ಕಾಗಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಜಾನಿ, ನೀವೇನೋ ಯೋಚನೆ ಮಾಡ್ಬೇಡಿ. ಈ ಸಮಸ್ಯೆಗೆ ನಾನ್ ಪರಿಹಾರ ಹುಡುಕ್ತೀನಿ. ಇಬ್ರು ಹತ್ರ ಬನ್ನಿ. ಮೊದಲು ನಾನು, ನೀವು ಓದಿ. ಇಬ್ರು ಒಟ್ಟಿಗೆ ಬನ್ನಿ. ಇಷ್ಟು ಮಾಡಿದ್ರಾಯ್ತು. ಮಧುರ ಅವ್ರೆ, ನಿಮ್ಮ ಪರಿಸ್ಥಿತಿನ ನೋಡ್ತಾ ಇದ್ರೆ ಅಯ್ಯೋ ಅನಿಸ್ತಾ ಇದೆ. ಹಾಗೇನು ಇಲ್ಲ ಗೌಡ್ರೆ, ಇದ್ರಲ್ಲೂ ಒಂಥರ ಮಜಾ ಇದೆ. ನಾವ್ ಅನ್ಕೊಂಡ್ರದಾದ್ರೆ ಮಜಾ, ಇಲ್ಲ ಅಂದ್ರೆ ಸಜಾ. ನೀವ್ ಮಾತಾಡ್ತಿರೋದ್ ನೋಡಿದ್ರೆ ನೀವೇ ನಮ್ ಪ್ಲಾನ್ ನ ಹಾಳು ಮಾಡೋ ತರ ಇದ್ದೀರಾ. ಮಧುರ ಅವ್ರೆ, ನಿಮಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಟ್ಟು ಬಿಡ್ತೀನಿ, ಅಂತದ್ರಲ್ಲಿ ಪ್ಲಾನ್ ಹಾಳು ಮಾಡಿನ. ಗೌಡ್ರೆ, ಈ ಡ್ರಾಮಾ ಡೈಲಾಗ್ ಎಲ್ಲ ಬೇಡ. ನಾ ಹೇಳ್ದಷ್ಟು ಮಾಡಿ ಸಾಕು. ಗೌಡ್ರ ಅವ್ರು ಬಂದ್ರು, ನಾ ಹೇಳಿದ್ದನ್ನ ತಗೊಂಬನ್ನಿ. ಬನ್ನಿ ಚಿಕ್ಕಪ್ಪ. ನೀನೊಂದು ಹಾಗಲ್ಲ ಚಿಕ್ಕಪ್ಪ ಅಂತ ಕರಿಬೇಡ. ನಾಲಾಯ್ಕು, ಶುರು ಮಾಡ್ಕೊಳ್ಳಿ ರಾಖಿ ಪ್ರೋಗ್ರಾಮು. ಚಿಕ್ಕಪ್ಪ, ಇನ್ನೊಂದು 10 ಸೆಕೆಂಡ್ಸ್ ವೇಟ್ ಮಾಡಿ, ರಾಹುಕಾಲ ಕಳೆಯುತ್ತೆ, ಆಮೇಲೆ ಕಟ್ತೀನಿ. 1 2 3 4 5 6 7 8 9 10. ನೀನ್ ಹೇಳ್ದಂಗೆ 10 ಸೆಕೆಂಡ್ ಕಳೀತು, ರಾಹುಕಾಲ ಮುಗೀತು. ರಾಖಿ ಕಟ್ಟು. ಚಿಕ್ಕಪ್ಪ, ನೀವ್ ಹೇಳ್ದಂಗೆ ರಾಖಿ ಕಟ್ಟಿದ್ಲು. ನಿಮ್ ಆಸೆ ತೀರ್ಥ. ಈಗಾದ್ರೂ ಆಸ್ತಿ ಕೊಡ್ಬೋದಾ? ನಾಲಾಯ್ಕು, ನಾನು ಹೇಳಿದಾಗೆ ನೀನ್ ಮಾಡಿದ್ಯ ಅಂದ್ಮೇಲೆ ನನ್ನ ಆಸ್ತಿ ನೀನ್ ಕೊಡ್ತಾ ಇರ್ತೀನಿ. ನನ್ನ ಹೆಸರಲ್ಲಿರೋ 10 ಕೋಟಿ ರೂಪಾಯಿ ಆಸ್ತಿನ ನಿನ್ನ ಹೆಸರಿಗೆ ಮಾಡಿರೋ ಪತ್ರ ಇದು. ನಾನು ಕೋಟ್ಯಾಧೀಶ್ವರ ಆಗ್ಬಿಟ್ಟೆ. ಅದು ಆಸ್ತಿ ಸಿಕ್ಬಿಡ್ತಲ್ಲ, ಅಣ್ಣ ತಂಗಿ ಭಾವೋದ್ಯೋಗಕ್ಕೊಳಗಾಗ್ಬಿಟ್ರೆ. ಚಿಕ್ಕಪ್ಪ, ನಾನು 90 ದಿನದ ಆಸೆನ ನೀವು ಇವತ್ತು ನೆರವೇರಿಸ್ಬಿಟ್ರಿ. ಹಲೋ, ಏನಾಯ್ತು ಚಿಕ್ಕಪ್ಪ? ಯಾರ್ದು ಫೋನು? ಲಂಡನ್ ನಿನ್ನ ಲಾಯರ್ ಫೋನ್ ಮಾಡಿದ್ರು. ಚಿಕ್ಕಮ್ಮನ ಆಸ್ತಿಲ್ಲ ನಂಗೆ ಬಂದಿತ್ತಲ್ಲ, ಅದ್ರ ವಿಷಯವಾಗಿ ಕೋರ್ಟಲ್ಲಿ ಕೇಸ್ ನಡೀತಾ ಇತ್ತು. ಇವತ್ತು ಜಡ್ಜ್ಮೆಂಟ್ ಬಂತಂತೆ. ನಾನದು ಸೋತು ಎಲ್ಲ ಆಸ್ತಿ ಚಿಕ್ಕಮ್ಮನ ಪಾಲಾಯ್ತು.